ಗಮನ ಹರಿಸಿದೆಯಾದರೆ ನನ್ನ ವಾಕ್ಯ ಏನಾದರೂ ನಿಮ್ಮ ಕಿವಿಗೆ ಬೀಳ್ತಾ ಇದ್ದರೆ, ನಾನು ಹೇಳ್ತಕ್ಕಂಥದ್ದು ಯಾರಾದರೂ ಕೇಳ್ತಾ ಇದ್ದರೆ, ನನಗೆ ಅನ್ನಿಸ್ತದೆ ನೀವು ಕುಂತಿದ್ದೀರಿ ಅಷ್ಟೇ, ಕೇಳ್ತಿರೋ ಬಿಡ್ತಿರೋ ಅದು ನನಗೆ ಗ್ರಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಆದರೆ ನೀವು ನಿಮ್ಮನ್ನು ನೀವು ಸಿದ್ಧಪಡಿಸಿಕೊಂಡಿರಬೇಕು. ಯಾಕಂತಂದರೆ ಸತ್ಯ ವೇದದಲ್ಲಿರ್ತಕ್ಕಂಥ ವಾಕ್ಯಗಳು ನಮ್ಮ ಹೃದಯವನ್ನು ಯಾವ ರೀತಿಯಿಂದ ಸೇರ್ತದೆ, ಅದಕ್ಕಾಗಿ ಉತ್ಸುಕರಾಗಿರಬೇಕು. ಅದಕ್ಕಾಗಿ ಉತ್ಸುಕರಾಗಿದ್ದರೆ ಏನಾಗ್ತದೆ ಅಂತಂದರೆ, ದೇವರು ನೇರವಾಗಿ ನಿಮ್ಮ ಹೃದಯಕ್ಕೆ ಆತನ ನುಡಿಮುತ್ತುಗಳನ್ನು ನಿಮಗೆ ಕೊಡಲಿಕ್ಕಿದ್ದಾನೆ. ನಾವೆಲ್ಲರೂ ಸನ್ನದ್ಧರಾಗೋಣ, ದೇವರ ವಾಕ್ಯದ ಕಡೆ ಗಮನ ಕೊಡೋಣ, ನಮ್ಮನ್ನು ನಾವು ಸಿದ್ಧತೆ ಮಾಡಿಕೊಳ್ಳೋಣ. ಪ್ರಾರ್ಥನಾ ಪೂರ್ವಕವಾಗಿ ಒಂದು ಹಾಡು ಹಾಡೋಣಲ್ಲ, ಹಾಡೋಣ. ಕರ್ತ ಸಿದ್ಧವಾಗಿದ್ದೇನೆ, ನನ್ನ ಕೂಡ ಮಾತಾಡು, ನಿನ್ನ ಧ್ವನಿ ಕೇಳದೇನೆ, ಇರಲಿ ನಾನು ಕೇಳುತ್ತೀರೆ, ನನಗೆ ಹೇಳುವೆ. ನಮ್ಮ ತಂದೆಯೇ, ನಾವು ಏಕಾಗ್ರತೆಯಿಂದ ಕುಳಿತಿದ್ದೇವೆ, ನಿನ್ನ ವಾಕ್ಯವನ್ನು ಕೇಳಲು ನಾವು ಆಸಕ್ತರಾಗಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಸೈತಾನನ ಯಾವ ಚಟುವಟಿಕೆಗಳಿಗೆ ಎಡೆಮಾಡಿಕೊಡದಂತೆ ಈ ಪವಿತ್ರತೆಯನ್ನು ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ನಮ್ಮನ್ನು ಸ್ಥಿರಪಡಿಸಬೇಕಾಗಿ ಕರ್ತನ ಹೆಸರಿನಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ನಾವು ಎರಡು ವಾಕ್ಯಗಳನ್ನು ಓದಿದ್ವಿ, ಹೊಸ ಒಡಂಬಡಿಕೆಯಲ್ಲಿ ಮತ್ತು ಹಳೆಯ ಒಡಂಬಡಿಕೆಯಲ್ಲಿ. ಹಳೆಯ ಒಡಂಬಡಿಕೆಯಲ್ಲಿ ಮತ್ತು ಹೊಸ ಒಡಂಬಡಿಕೆಯಲ್ಲಿ ಇರತಕ್ಕಂಥ ನಿಕಟವಾಗಿರ್ತಕ್ಕಂಥ ಸಂಬಂಧದ ಬಗ್ಗೆ ನಾನು ಮಾತನಾಡಲಿಕ್ಕಿದ್ದೇನೆ ಈ ಸಂದರ್ಭದಲ್ಲಿ. ಅಲ್ಲಿ ಒಂದು ವಾಕ್ಯವನ್ನು ನಾವು ನೋಡೋಣ. ಯೆಶಾಯನ ಗ್ರಂಥದ 55ನೇ ಅಧ್ಯಾಯದಲ್ಲಿಯ 6ನೇ ವಚನ. ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ, ಆತನ ಸಮೀಪದಲ್ಲಿರುವಾಗ ಆತನಿಗೆ ಬಿನ್ನಹ ಮಾಡಿರಿ. ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಯನ್ನು ತ್ಯಜಿಸಲಿ. ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ, ಆತನು ಅವನನ್ನು ಕರುಣಿಸುವನು. ಆತನು ಅವನನ್ನು ಕರುಣಿಸುವನು. ಕರುಣೆ ನಮಗೆ ಭಾಳ ಅವಶ್ಯಕತೆ ಇದೆ, ಹೌದಲ್ಲ? ನಮ್ಮ ಮೇಲೆ ದಯ ಪಡಬೇಕಾತ, ನಮ್ಮ ಮೇಲೆ ಕರುಣೆ ತೋರಿಸ್ಬೇಕಾತ. ಈ ಕರುಣೆ ಆತನಿಂದ ನಾವು ಪಡೆದುಕೊಳ್ಬೇಕಾದ್ರೆ ನಾವೇನು ಮಾಡಬೇಕಾಗಿದೆ? ಅದು ಪ್ರಶ್ನೆ, ಹೌದಲ್ಲ? ನಾವೇನು ಮಾಡಬೇಕಾಗಿದೆ? ಇಲ್ಲಿ ದೇವರ ವಾಕ್ಯದ ಕಡೆಗೆ ಒಂದು ಸ್ವಲ್ಪ ಗಮನ ಕೊಟ್ಟಾಗ, ಆ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ 28ನೇ ಅಧ್ಯಾಯ 13ನೇ ವಚನದಲ್ಲಿ ಈ ರೀತಿಯಿಂದ ಬರೆಯಲ್ಪಟ್ಟಿದೆ. ನೋಡೋಣ ಏನು ಬರೆದಿದೆ. ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ. ಮೊದಲನೇದಾಗಿ ಕರುಣೆ ತರಬೇಕಾಗ್ಯದಲ್ಲ ನಮಗೆ. ಅದೇ ಒಂದು ಯೋಚನೆಯಲ್ಲಿದ್ದೇವೆ ನಾವು. ಕರುಣೆ ಹೆಂಗಪ್ಪ ತೊಗೋಬೇಕಿದು? ಇದೇನು ಬಜಾರ್ದಾಗ ಸಿಗ್ತದ? ಅಲ್ಲ ಇನ್ನೊಬ್ಬರನ್ನು ಕಿತ್ಕೊಳ್ಬೇಕಾಗಿದೆನಾ ಇದು? ಇಲ್ಲ, ನಾವು ಅನುಕಂಪಕ್ಕೆ ಗುರಿಯಾಗಬೇಕಾಗಿದೆ. ಆತನ ಅನುಕರಣೆಗೆ ನಾವು ಗುರಿಯಾಗಬೇಕಾಗಿದೆ. ಆತನು ನಮ್ಮನ್ನು ಬೇಷ್ ಅನ್ನಬೇಕಾಗಿದೆ. ನಮ್ಮ ಮೈ, ನಮ್ಮ ಭುಜವನ್ನು ಆತನು ಚಪ್ಪರಿಸಬೇಕಾಗಿದೆ. ಅದಕ್ಕಾಗಿ ಅಲ್ಲಿ ಏನಿದೆ ಅಂತಂದರೆ, ಮೊದಲನೇದಾಗಿ ನೋಡ್ರಿ, ಆತನಿಗೆ ಎಷ್ಟು ಗೊತ್ತಿದೆ ಅಂತಂದರೆ, ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗುವುದಿಲ್ಲ, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಮಾತ್ರ ಕರುಣೆ ಸಿಗ್ತದೆ ಅಂತೇಳಿ. ನಾವೆಲ್ಲರೂ ಈ ಲೋಕದಲ್ಲಿ ಜೀವಿಸ್ತೀವಲ್ಲ, ನಾವೆಲ್ಲರೂ ಪರಿಶುದ್ಧರೇನ? ನಾವು ಯಾರೂ ತಪ್ಪು ಮಾಡದೆ ಇದ್ದವರನ್ನ? ಇಲ್ಲ. ಈ ಲೋಕದಲ್ಲಿ ನಮಗೆ ಏನಂತಂದರೆ, ಪರಿಸ್ಥಿತಿ ನಮ್ಮನ್ನು ತಪ್ಪುಗಳನ್ನು ಮಾಡಿಸ್ತದೆ. ಈ ಲೌಕಿಕವಾಗಿರ್ತಕ್ಕಂಥ ಆಶೆಗಳು ನಮ್ಮನ್ನು ಕೈ ಮಾಡಿ ಕರಿತದೆ. ಆ ಕೈ ಮಾಡಿ ಕರೆದಾಗ ನಾವು ಅಲ್ಲಿಗೆ ಹೋಗಬೇಕಂತಂದರೆ ಅಲ್ಲಿ ಅದು ಸರಳವಾಗಿರುವುದಿಲ್ಲ. ಒಂದು ಕೆಡುಗನ್ನು ದಾಟಿ ಆ ಕಡೆ ಅದನ್ನು ಪ್ರಾಪ್ತಿ ಮಾಡಿಕೊಳ್ಬೇಕಾಗ್ತದೆ. ಆದರೆ ಇಲ್ಲಿ ಹೇಳ್ತಾನೇನಂತಂದರೆ, ನಾವು ತಿಳಿದು ಮಾಡಿದೀವೋ ಇಲ್ಲೋ, ಇಲ್ಲ ತಿಳಿಯದೆ ಮಾಡಿದೀವೋ ಇಲ್ಲೋ, ಯಾವುದೋ ಒಂದು ತಪ್ಪು ನಾವು ಮಾಡ್ತಾನೇ ಇದ್ದೀವಿ. ಒಂದೊಂದು ಸಲ ತಿಳಿದು ಕೂಡ ನಾವು ತಪ್ಪು ಮಾಡುವವರಾಗಿದ್ದೇವೆ.
ಯಾಕೆಂದರೆ ಪರಿಸ್ಥಿತಿ ಆ ರೀತಿಯಿಂದ ನಮ್ಮನ್ನು ನಡೆಸಿಕೊಳ್ತದೆ ಪ್ರಿಯರೇ. ಅದಕ್ಕಾಗಿ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಆತನು ಓದಿರ್ತಕ್ಕಂಥ ವಾಕ್ಯದಲ್ಲಿ ಎಂಥ ಅದ್ಭುತವಾಗಿ ನಮ್ಮನ್ನು ಒಂದೇ ಒಂದು ವಾಕ್ಯದಲ್ಲಿ ನಮ್ಮನ್ನು ಸರಿಯಾದ ಟ್ರ್ಯಾಕಿಗೆ ಹೆಂಗೆ ತಂದು ನೋಡ್ರಿ, ದೋಷಗಳನ್ನು ಮುಚ್ಚಿಕೊಳ್ಳಬಾರ್ದು. ನಾವು ಮಾಡಿರ್ತಕ್ಕಂಥ ಪಾಪಗಳನ್ನು ನಾವು ಎಂದೋ ಮುಚ್ಚಿಕೊಳ್ಬಾರ್ದು. ಒಂದು ವೇಳೆ ಮುಚ್ಚಿಕೊಂಡಿವೆ ಅಂತಂದರೆ ಅದೇನಾಗ್ತದೆ ಅಂತಂದರೆ ನಮ್ಮ ಮನಸ್ಸನ್ನು ವಿಚಲಿತಗೊಳಿಸ್ತದೆ, ಕೆಟ್ಟು ಬಿಡ್ತದೆ. ಅದಕ್ಕಾಗಿ ಇಲ್ಲಿ ಹೇಳ್ತಾನೆ ಅಂತಂದರೆ, ನೀವು ಮೊದಲನೇದಾಗಿ ಅವುಗಳನ್ನು ಒಪ್ಪಿಕೊಳ್ಳ್ರಿ. ನೀವು ಅವುಗಳನ್ನು ಒಪ್ಪಿಕೊಳ್ಳ್ರಿ. ನೀನೇನು ಮಾಡಿದ್ದಿ, ಯಾತಕ್ಕಾಗಿ ಮಾಡಿದಿ, ಯಾಕೆ ಮಾಡಬೇಕಾಗಿ ಬಂತು ಅಂತೇಳಿ ಇಂದಾಗ ನಮಗೆ ಗೊತ್ತಿರ್ತದೆ. ಎಲ್ಲ ಜನರ ಮುಂದೆ ಹೆಂಗೆ ಹೇಳೋಣ ಯಾರೇ ಅಂತಕ್ಕಂಥ ಒಂದು ಪ್ರಶ್ನೆ ಇರ್ತದೆ. ಆದರೆ ಇಲ್ಲಿ ಹೇಳ್ತದೆ ಅಂತಂದರೆ, ಒಂದು ನಮ್ಮ ಇನ್ನೂ ಸಭೆಗಳಲ್ಲಿ, ಕ್ಯಾಥಲಿಕ್ ಸಭೆಗಳಲ್ಲಿ ಏನಿದೆ ಅಂತಂದರೆ, ದ್ರಾಕ್ಷಾರಸ ಕೊಡುವಾಗ ನಾವೆಲ್ಲರೂ ಪಂಕ್ತಿ ಮಾಡ್ತೀವಲ್ಲ, ಅಲ್ಲಿ ಹಂಗೆ ಪಂಕ್ತಿ ಮಾಡೋದಿಲ್ಲ. ಅವ್ರು ಏನು ಮಾಡ್ತಾರೆ ಅಂತಂದರೆ, ಒಂದು ಟೇಬಲ್ನಲ್ಲಿ ಒಂದು ದ್ರಾಕ್ಷಾರಸದ ಒಂದು ಬಟ್ಲು ಮತ್ತು ಆ ರೊಟ್ಟಿಯ ಬಟ್ಲು ಅಲ್ಲಿ ಇಟ್ಕೊಂಡು, ಅಲ್ಲಿ ಪಾಸ್ಟ್ರ್ ಏನು ಮಾಡ್ತಾನೆ ಅಂತಂದರೆ ಅಲ್ಲಿ ಪಕ್ಕದಲ್ಲಿ ಕೂತ್ಕೊಳ್ತಾನೆ. ಆವಾಗ ಒಬ್ಬೊಬ್ಬರಾಗಿ ಬಂದು ಏನು ಮಾಡಬೇಕಂತಂದರೆ, ಪಾಸ್ಟ್ರ್ ಮುಂದೆ ತಮ್ಮ ತಪ್ಪನ್ನು ಒಪ್ಪಿಕೊಂಡ ನಂತರ ಆ ರೊಟ್ಟಿಯನ್ನು ತೆಗೆದುಕೊಂಡು ಆ ದ್ರಾಕ್ಷಾರಸದಲ್ಲಿ ಹದ್ದಿಕೊಂಡು ತಾವು ಬಾಯಲ್ಲಿ ಇಟ್ಕೋಬೇಕು. ಅವ್ರಾಗ ಮಾಡ್ತಾರೆ. ಇಲ್ಲ, ಇದು ನಮ್ಮ ಪದ್ಧತಿ ಐತೆ. ಆದರೆ ಅಲ್ಲಿ ಒಪ್ಪಿಕೊಳ್ತಕ್ಕಂಥದ್ದು ಅವ್ರಿಗೆ ಏನಂತಂದರೆ, ಪಾಸ್ಟ್ರ್ ಅಂತಂತಂದರೆ ಅವರು ಏನೋ ಒಂದು ದೊಡ್ಡ ದೇವರ ಸೇವಕರು. ದೇವ್ರ ಮುಂದೆ ಒಪ್ಪಿಕೊಳ್ಳೋದೇನು, ಪಾಸ್ಟ್ರ್ ಮುಂದೆ ಒಪ್ಪಿಕೊಳ್ಳೋದು. ಆವಾಗ ಪಾಸ್ಟ್ರ್ ಏನು ಮಾಡ್ತಾನೆ ಅಂತಂದರೆ ಅವರಿಗೆ ಸಮಾಧಾನದ ಪ್ರಾರ್ಥನೆ ಮಾಡ್ತಾನೆ, ಭಯಂಗಿಲ್ಲ, ನೀನು ಹಂಗೆ ಮಾಡಬಾರ್ದಿತ್ತು ಅಂತ ಅನ್ನಂಗಿಲ್ಲ. ಅವರು ಹೇಳ್ತಾರೆ, ತಮ್ಮ ಮನಸ್ಸು ಬಿಚ್ಚಿ ಹೇಳ್ತಾರೆ, ತಾವು ಮಾಡಿರ್ತಕ್ಕಂಥ ತಪ್ಪು ಹೇಳ್ತಾರೆ. ಯಾರು ನೋಡದೇ ಇರತಕ್ಕಂಥ, ಈ ಲೋಕದ ಜನರಿಗೆ ಕಾಣದೇ ಇರತಕ್ಕಂಥ, ಮರೆಯಾಗಿ ಇರ್ತಕ್ಕಂಥ, ಮರೆಯಲ್ಲಿ ಮಾಡಿರ್ತಕ್ಕಂಥ ಆ ತಪ್ಪುಗಳನ್ನು ಏನು ಮಾಡ್ತಾರೆ ಅಂತಂದರೆ ಅವರು ಆವತ್ತಿನ ದಿವಸದಲ್ಲಿ ಆ ಪಾಸ್ಟ್ರ್ ಮುಂದೆ ಬಂದು ಒಪ್ಪಿಕೊಳ್ತಾರೆ. ಒಪ್ಪಿಕೊಂಡ ನಂತರನೇ ಅವ್ರಿಗೆ ಏನಿದೆ ಅಂತಂದರೆ ಅಲ್ಲಿ ದ್ರಾಕ್ಷಾರಸ, ಅಲ್ಲಿ ಕರ್ತನ ರಾತ್ರಿ ಭೋಜನದಲ್ಲಿ ಸಂಸ್ಕಾರದಲ್ಲಿ ಪಾಲ್ಗೊಳ್ಳುವಿಕೆ, ಅಂದಿನಿಂದ ನಾವು ಪರಿಶುದ್ಧರಾದೆವು ಅಂತಕ್ಕಂಥ ಒಂದು ಭಾವನೆ. ಆದರೆ ಪ್ರಿಯರೇ, ಇಲ್ಲಿ ನಾವು ಆ ರೀತಿಯಿಂದ ಮಾಡೋದಿಲ್ಲ. ದೇವರು ನಮಗೇನು ಮಾಡಿದಾನಂತಂದರೆ, ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ, ಆತನ ಸಮೀಪದಲ್ಲಿರುವಾಗ ಆತನಿಗೆ ಭಿನ್ನಹ ಮಾಡಿರಿ. ದೇವರು ನಮಗೆ ಈ ಲೋಕದಲ್ಲಿರುವಾಗ ಅನೇಕ ಚಾನ್ಸ್ಗಳು ಕೊಟ್ಟಿದ್ದಾನೆ. ಮಾಡಿರ್ತಕ್ಕಂಥ ಎಲ್ಲ ತಪ್ಪುಗಳಿಗೆ ಆತ ಶಿಕ್ಷೆ ಮಾಡಲಿಲ್ಲ. ಪ್ರತಿಯೊಂದನ್ನು ನಾವು ಆತನ ಮುಂದೆ ಹೇಳಲಿಲ್ಲ, ನಾವು ಒಪ್ಪಿಕೊಳ್ಳಲಿಲ್ಲ. ಆದರೂ ಕೂಡ ಆತನು ನಮ್ಮನ್ನು ತನ್ನ ಮಕ್ಕಳೆಂದು ಪರಿಗಣಿಸಿದ್ದಾನೆ, ನಮಗೆ ಕರುಣೆ ತೋರಿಸಿದ್ದಾನೆ, ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿ ಎಣಿಸಿದ್ದಾನೆ. ಆದರೆ ನಮಗೇನಾಗ್ತದೆ ಅಂತಂದರೆ, ಒಳಗೊಳಗೆ ನಾನು ಇಂಥ ತಪ್ಪು ಮಾಡಬಾರ್ದಾಗಿತ್ತಲ್ಲ, ನಾನು ಮಾಡಿದ್ನಲ್ಲ, ವೈಯಕ್ತಿಕವಾಗಿ ನಾನು ಮಾಡಬಾರ್ದಾಗಿತ್ತಲ್ಲ, ಇದು ನನ್ನ ಕುಟುಂಬಕ್ಕಾಗಿ ಇದು ಮಾಡಬಾರ್ದಾಗಿತ್ತಲ್ಲ, ಈ ರೀತಿಯಿಂದ ಮಾಡಬಾರ್ದಾಗಿರ್ತಕ್ಕಂಥ ತಪ್ಪುಗಳನ್ನು ನಾವು ಏನು ಮಾಡ್ತೀವಿ ಅಂದರೆ, ಅವುಗಳ ಪರಿಹಾರಕ್ಕಾಗಿ ಆತನು ಏನು ಮಾಡಿದ್ದಾನೆ ಅಂತಂದರೆ, ಆತನು ಅನೇಕ ಚಾನ್ಸ್ಗಳನ್ನು ಕೊಟ್ಟಿದ್ದಾನೆ, ಅನೇಕ ಅವಕಾಶಗಳನ್ನು ಆತನು ಕೊಟ್ಟಿದ್ದಾನೆ. ಆ ಅವಕಾಶಗಳನ್ನು ನಾವು ಬಳಸ್ಕೊಳ್ಳೋದಿಲ್ಲ, ಆಗೋದಿಲ್ಲ. ಯಾಕಂತಂದರೆ ನಾನು ನಿಮ್ಮನ್ನು ಜ್ಞಾಪಕ ಮಾಡ್ತೇನೆ, ನೀವು ಸಹಜವಾಗಿ ಈ ಲೋಕದಲ್ಲಿ ಜೀವಿಸ್ತಾ ಇರ್ತೀರಿ. ಆದರೆ ಪಾಪ ಮಾಡಿದ್ದೇನೆ ಅಂತೇಳಿ ಯಾರು ಪರಿಗಣನೆಗೆ ಬಂದಿಲ್ಲ, ನಾನು ತಪ್ಪು ಮಾಡಿದ್ದೇನೆ ಅಂತೇಳಿ ಯಾರು ಗ್ರಹಿಸಲಿಲ್ಲ. ಆದರೆ ಇವತ್ತಿನ ದಿವಸದಲ್ಲಿ ದೇವರ ವಾಕ್ಯದ ಮುಖಾಂತರವಾಗಿ ನಾನು ನಿಮಗೆ ನೆನಪು ಮಾಡಿದಾಗ ನಿಮ್ಮ ತಲೆಯಲ್ಲಿ ಹೊಳಿಬೇಕದು ಏನಂತಂದರೆ, ನಾನು ಈ ಲೋಕದಲ್ಲಿರುವಾಗ ಯಾವತ್ತಕ್ಕಾಗಿ ನಾನು ಒಂದು ತಪ್ಪು ಮಾಡಿದ್ದೇನಲ್ಲ, ನಾನು ಒಂದು ಪಾಪ ಮಾಡಿದ್ದೇನಲ್ಲ, ಒಂದು ಹಿಂಸೆಯನ್ನು ಮಾಡಿದ್ದೇನಲ್ಲ. ನಾವು ಭ್ರಮಾಲೋಕಕ್ಕೆ, ನಾವು ಹಿಂದಿನ ಲೋಕಕ್ಕೆ ನಾವು ಹೋದಾಗ ನಮಗನ್ನಿಸ್ತದೆ, ಹೌದು ಆ ತಪ್ಪು ನಾನು ಮಾಡಬಾರ್ದಾಗಿತ್ತು. ಅದಕ್ಕಾಗಿ ಇಲ್ಲಿ ಹೇಳ್ತಾನೆ ಅಂತಂದರೆ, ಲೂಕ 15ರಲ್ಲಿ ನಿಮಗೆಲ್ಲರಿಗೂ ಗುರ್ತಿದೆ, ಸಂಡೇ ಸ್ಕೂಲ್ ಮಕ್ಕಳಿಗೆ ಸಹಿತ ಗುರ್ತಿದೆ, ಕೆಟ್ಟು ಹೋದ ಮಗನ ಕತೆ. ಅದರಲ್ಲಿ ಅನೇಕ ಸನ್ನಿವೇಶಗಳು ನಡೆದು ಹೋಗ್ತದೆ. ಕಥೆಯನ್ನು ನಾವು ಎಲ್ಲರಿಗೂ ಕೇಳ್ತೀವಿ, ಕತೆ ಎಲ್ಲರಿಗೂ ಗುರ್ತಾಗ್ತದೆ, ಹೌದಲ್ಲ. ಅಲ್ಲಿ ಇಬ್ಬರು ಅಣ್ಣ ತಮ್ಮದವರಿದ್ದರು, ತಮ್ಮ ಭಾಳ ಕಿಲಾಡಿ ಇದ್ದ, ತಂದೆ ಕೂಡ ಏನು ಮಾಡಿದಾನೆ ಅಂತ ಪಾಲ ತೆಗೆದುಕೊಂಡು ಹೋದ, ದೂರ ದೇಶದಲ್ಲಿ ಪಟಿಂಗನಾಗಿ ಬಾಳಿದ, ಎಲ್ಲ ಇದ್ದ ಆಸ್ತಿಯನ್ನೆಲ್ಲ ಹಾಳು ಮಾಡಿಬಿಟ್ಟ. ಆ ನಂತರ ಎಂಥ ಕೆಟ್ಟ ಪರಿಸ್ಥಿತಿ ಬಂತು. ಯಾಕೆ ಇದನ್ನು ನಿಮ್ಮನ್ನು ಗಡಿ ಜ್ಞಾಪಕ ಮಾಡ್ತದೆ ಸತ್ಯವೇದ ಅಂತಂದರೆ, ನಿಮ್ಮ ಜೀವಿತ ಅದರಲ್ಲಿ ಒಂದು ಭಾಗ ಆಗಿರ್ಬೋದು. ನಿಮ್ಮ ಜೀವಿತ ನಾವು ಪಾಲು ಕೇಳದೆ ಇದ್ದಿರಬಹುದು, ದೇವರಿಂದ ದೂರಾಗಿ ಹೋಗಿದ್ದೇವೆ, ತಂದೆಯಿಂದ ದೂರವಾಗಿ ಧಿಕ್ಕರಿಸಲ್ಪಟ್ಟು ಹೋಗಿದ್ದೇವೆ. ಇಂಥವೆಲ್ಲ ನಾವು ನಮ್ಮ ಕುಟುಂಬದಲ್ಲಿ ನಡೀತದೆ. ಅಂಥ ಸಂದರ್ಭದಲ್ಲಿ ನಮಗೆ ಯಾವುದು ವಿಷಯ ತಿಳಿಯದೇ ಇರತಕ್ಕಂಥ ತಪ್ಪುಗಳನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಹೇಳ್ತದೆ, ಲೂಕ 15:18 ವಚನ ನೋಡೋಣ, ಏನು ಹೇಳ್ತದೆ. ನಾನು
ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ, ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ, ನನ್ನನ್ನು ನಿನ್ನ ಕೂಲಿಯಾಳುಗಳಲ್ಲಿ ಒಬ್ಬನಂತೆ ಮಾಡು ಎಂದು ಹೇಳುವೆನು ಅಂದುಕೊಂಡು ಎದ್ದು ತನ್ನ ತಂದೆಯ ಕಡೆಗೆ ಹೋದನು ಅಂತಕ್ಕಂಥದ್ದು. ದೇವರು ಇದನ್ನೇ ಬಯಸ್ತಾನೆ. ತಪ್ಪು ಮಾಡ್ತೀರಿ ನೀವೆಲ್ಲರೂ ತಪ್ಪು ಮಾಡ್ತೀರಿ, ಆದರೆ ದೇವರಿಂದ ದೂರ ಆಗ್ತೀರಿ. ಆದರೆ ದೇವರು ಎಷ್ಟು ಆಶಾದಾಯಕವಾಗಿ ನಿಮ್ಮ ದಾರಿ ನೋಡ್ತಾನೆ ಅಂತೇಳಿ ನಾವು ಯೋಚನೆ ಮಾಡಬೇಕಾಗಿದೆ. ಹೌದು, ಹೋಗ್ಬಿಟ್ವಿ, ನಮಗೆ ಅವಾಗ ಮಜಾ ಅನಿಸಿತು, ಆ ಒಂದು ವಯಸ್ಸಿತ್ತು, ಆ ಒಂದು ಸಂದರ್ಭದಲ್ಲಿ ನಾನು ಇನ್ನೂ ಹೆಚ್ಚು ಗಳಿಕೆ ಮಾಡ್ತೇನೆ ಅಂತಕ್ಕಂಥ ಒಂದು ಕೆಟ್ಟ ಯೋಚನೆಯಲ್ಲಿ ಇದ್ದಿರ್ತಕ್ಕಂಥ ಆ ಮಗನು ಏನು ಮಾಡ್ತಾನೆ, ತಂದೆಯಿಂದ ಪಾಲು ತೆಗೆದುಕೊಳ್ತಾನೆ. ನನ್ನ ಆಸ್ತಿ ನನಗೆಷ್ಟು ಬರ್ತದೆ ಅಷ್ಟು ಕೊಟ್ಬಿಡ್ರಿ ಅಂದೀವಲ್ಲ ನಾವು. ಭಾಳ ಜನರು ಅಂದಿರ್ಬೇಕ್ರಿ, ಜೀವಿತದಲ್ಲಿ ಆ ರೀತಿಯಿಂದ ಬಂದಿರ್ತದೆ, ಮತ್ತು ಬರ್ತದೆ, ಬಂದಿಲ್ಲ ಅಂದರೂ ಕೂಡ ಬರ್ತದೆ. ನಾವು ಭಾಗಕ್ಕಾಗಿ ಕಾದಾಡ್ತಕ್ಕಂಥದ್ದು ಬರ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಏನಂತಂದರೆ, ಮಗನು ಮಾಡಿರ್ತಕ್ಕಂಥ ತಪ್ಪು ಒಪ್ಪಿಕೊಳ್ತಕ್ಕಂಥದ್ದು. ದೇವರ ಮನಸ್ಸು ಕೂಡ ಅದೇ, ನಮ್ಮ ತಂದೆ ತಾಯಿಗಳ ಮನಸ್ಸು ಕೂಡ ಅದೇ. ಮಕ್ಕಳು ಸಹ ಅನೇಕ ಸಲ ತಪ್ಪು ಮಾಡ್ತಾರೆ, ಚಿಕ್ಕವರಿರುವಾಗ ಹೊಡಿತಾರೆ, ಬುದ್ಧಿ ಬಂದಾಗ ಬುದ್ಧಿ ಹೇಳ್ತಾರೆ, ಒಂದೊಂದು ಸಲ ಕೋಪದಿಂದ ಮುನಿಸಿಕೊಂಡು ಮಾತನಾಡದೇ ಬಿಡ್ತಾರೆ. ಆವಾಗ ತಂದೆಯಿಂದ ಮಕ್ಕಳು ಧಿಕ್ಕರಿಸಲ್ಪಟ್ಟು ದೂರ ಹೋಗ್ತಾರೆ. ಇದೆಲ್ಲ ನಡೀತಕ್ಕಂಥ ವೈವಾಹಿಕ ಸದಾ ನಡೀತಕ್ಕಂಥ ಒಂದು ಜೀವಿತವಾಗಿದೆ ಪ್ರಿಯರೇ. ಈ ರೀತಿಯಿಂದ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಏನಾಗ್ತದೆ ನೋಡ್ರಿ, 20ನೇ ವಚನದಲ್ಲಿ ಹೇಳ್ತಾನೆ, ಅವನು ಇನ್ನೂ ದೂರದಲ್ಲಿರುವಾಗ ಅವನ ತಂದೆಯು ಅವನನ್ನು ಕಂಡು ಕನಿಕರಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟನು. ನಾವು ಯೋಚನೆನೇ ಮಾಡೋದಿಲ್ಲ. ಜೊತೆಯಲ್ಲಿ ಹೆಂಡ್ತಿ ಇರ್ತಾಳೆ, ಜಲ್ದಿ ಕಡೆಕಾಗಂಬಿಡು ಅಂತೇಳಿ ಸಪೋರ್ಟ್ ಮಾಡ್ತಿರ್ತಾಳೆ. ಯಾರ್ದು ಯೋಚನೆ ಮಾಡದಂತೆ ಆ ಯುವಕ ಏನು ಮಾಡ್ತಾನೆ ಅಂತಂದರೆ ಭಾಗ ತೆಗೆದುಕೊಳ್ತಾನೆ. ಅಂಥ ಸಂದರ್ಭದಲ್ಲಿ ತಂದೆ ತಾಯಿಗಳಿಗೆ ಆಗ್ತಕ್ಕಂಥ ನೋವಿನ ಬಗ್ಗೆ ನಾವು ಯಾರು ಎಂದಾದರೂ ಪರಿಗಣಿಸಿದ್ದೇವಾ? ಸಾಧ್ಯನೇ ಇಲ್ಲ. ಅಲ್ಲಿ ವಾತಾವರಣ ಕಲುಷಿತವಾಗಿರ್ತದೆ. ಸೈತಾನನು ನಿಮ್ಮ ಪರವಾಗಿ ನಿಂತಿರ್ತಾನೆ, ಹೆಂಡತಿ ನಿಮ್ಮನ್ನು ಸಪೋರ್ಟ್ ಮಾಡ್ತಾ ಇರ್ತಾಳೆ. ಯಾರೂ ತಂದೆ ತಾಯಿಗಳ ಕಡೆಗೆ ನಾವು ನೋಡೋದಿಲ್ಲ. ಅಂಥ ತಪ್ಪುಗಳನ್ನು ಈ ಲೋಕದಲ್ಲಿ ನಾವು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಇಷ್ಟು ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾನೆ. ಏನಂತಂದರೆ, ಆದರೂ ಮಗನು ಅವನ ತಂದೆಯು ಅವನನ್ನು ಕಂಡು ಕನಿಕರಪಟ್ಟನಲ್ಲ. ನಮ್ಮ ವಿಷಯನೇ ಅದಾಗಿದೆ. ದೇವರಿಂದ ಕರುಣೆ ಹೊಂದಬೇಕಾಗಿದೆಯಲ್ಲ, ಕರುಣೆ ಹೊಂದಬೇಕಾಯ್ತು ಅಂತಂದರೆ ಅದನ್ನು ಏನು ಹೇಳ್ತಾನೆ ಅಂತಂದರೆ, ನಿನ್ನ ಪಾಪಗಳನ್ನು ಯಾವ ಮುಚ್ಚಿಟ್ಕೊಳ್ಬೇಡ, ನಿನಗೆ ಕರುಣೆ ಸಿಗ್ತದೆ, ದೇವರ ಪ್ರೀತಿ ನಿನಗೆ ಸಿಗ್ತದೆ, ತಂದೆಯ ಪ್ರೀತಿ ನಿನಗೆ ಸಿಗ್ತದೆ. ನೀನು ಮಾಡಿರ್ತಕ್ಕಂಥ ತಪ್ಪುಗಳನ್ನು ನೀನು ಒಪ್ಪಿಕೋ. ಅಲ್ಲಿ ಒಪ್ಕೊಳ್ತೇವ ನಾವು? ಒಪ್ಕೊಳ್ತೇವ? ಸಾಧ್ಯನೇ ಇಲ್ಲದಂಥ ಮಾತು. ಸತ್ಯವೇದ ಅದಕ್ಕಾಗಿ ಪದೇ ಪದೇ ನಿಮ್ಮನ್ನು ಜ್ಞಾಪಕ ಮಾಡ್ತದೆ. ನೀವು ಯಥಾವತ್ತಾಗಿ ಮಾಡ್ತಕ್ಕಂಥ ತಪ್ಪುಗಳು ಇವು, ನೀವು ಹಗುರವಾಗಿ ತಿಳಿದುಕೊಳ್ತೀರಲ್ರಿ. ತಂದೆ ತಾಯಿಯ ಕಣ್ಣಲ್ಲಿ ನೀರು ತರಿಸ್ತಕ್ಕಂಥದ್ದು ಅದು ಹಗುರವಾದ ತಪ್ಪು ಅಂತೇಳಿ ತಿಳಿದುಕೊಳ್ತೀವಲ್ಲ ನಾವು, ಅದು ಕೂಡ ಒಂದು ದೊಡ್ಡ ತಪ್ಪೇ ಆಗಿದೆ. ಅದಕ್ಕಾಗಿ ಆತನು ಹೇಳ್ತಾನೆ ಏನಂತಂದರೆ, ಓಡಿ ಬರ್ತಾನೆ, ಕನಿಕರ ಪಡ್ತಾನೆ, ಅವನ ಕೊರಳಿಗೆ ಅಪ್ಪಿಕೊಳ್ತಾನೆ, ಅವನಿಗೆ ಬಹಳವಾಗಿ ಮುದ್ದಿಡ್ತಾನೆ. ಅಲ್ಲಿ ಏನಾಯಿತು? ಸಂಬಂಧಗಳು ಗಟ್ಟಿಯಾಯಿತು, ಸಂಬಂಧಗಳು ಬಿಗಿಯಾಯಿತು, ತಂದೆಯ ಮನಸ್ಸು ಸಮಾಧಾನವಾಯಿತು. ಅಲ್ಲಿ ಮಕ್ಕಳ ಮೇಲೆ ಕನಿಕರ ಹುಟ್ಟಿತು ಅಂತೇಳಿ. ಕರುಣೆಯನ್ನು ನಾವು ಬಯಸ್ತೀವಲ್ಲ ಈ ಲೋಕದಲ್ಲಿದ್ದಾಗ, ಈ ಕರುಣೆ ಬಯಸಬೇಕಾಗಿದೆಯಾದರೆ ನಾವೇನು ಮಾಡಬೇಕಾಗಿದೆ? ನಮ್ಮ ತಪ್ಪುಗಳನ್ನು ನಾವು ಒಪ್ಪಿಕೊಳ್ಳಬೇಕಾಗಿದೆ. ಮುಂದುವರೆದ 21ನೇ ವಚನದಲ್ಲಿ ಆತನು ಹೇಳ್ತಾನೆ ಏನಂತಂದರೆ, ಆದರೂ ಮಗನು ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ, ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ನಾನು ಇಷ್ಟು ದೀನತೆಯಿಂದ ಒಪ್ಪಿಕೊಳ್ತಾನೆ ಅಂತ ಶಿರಬಾಗ್ತಾನೆ. ನಾನು ತಪ್ಪು ಮಾಡಿದ್ದೇನೆ, ಮಗನೆನಿಸಿಕೊಳ್ಳುವುದಕ್ಕೆ ನಾನು ಯೋಗ್ಯನಿಲ್ಲ, ನಿನ್ನ ಆಳುಗಳಲ್ಲಿ ಒಬ್ಬನಾಗಿರ್ತೇನೆ, ನಿನ್ನ ಆಳುಗಳಲ್ಲಿ ನಾನು ಒಬ್ಬನಾಗಿರ್ತೇನೆ. ಅದಕ್ಕಾಗಿ ಕೀರ್ತನೆಗಾರನು ಹೇಳ್ತಾನೆ, 51 3-5 ವಚನಗಳನ್ನು ಓದುವಾಗ ಅಲ್ಲಿ ವಿವರಣೆ ಕೊಡ್ತಾನೆ.
ಕೀರ್ತನೆ 51. ನಾನು ದ್ರೋಹಿ ಎಂದು ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆನೇ ಇದೆ. ನಿನಗೆ ಕೇವಲ ತಪ್ಪು ಮಾಡಿದ್ದೇನೆ. ನಿನ್ನ ದೃಷ್ಟಿಗೆ ಕೆಟ್ಟದಾಗಿರುವುದನ್ನೇ ಮಾಡಿದ್ದೇನೆ. ನಿನ್ನ ನಿರ್ಣಯ ನ್ಯಾಯವಾಗಿಯೂ ನಿನ್ನ ತೀರ್ಪು ನಿಷ್ಕಳಂಕವಾಗಿಯೂ ಇರ್ತದಲ್ಲ. ಹುಟ್ಟಿದಂದಿನಿಂದ ನಾನು ಪಾಪಿಯೇ, ಮಾತೃಗರ್ಭ ಹೊಂದಿದ ದಿನದಿಂದ ನಾನು ದ್ರೋಹಿಯೇ. ದಾವೀದನಲ್ಲ, ಅವನಿಗೇನೂ ಕಡಿಮೆ ಇರಲಿಲ್ಲ. ದೊಡ್ಡ ಮಹಾರಾಜನಾಗಿದ್ದ, ಅನೇಕ ವರ್ಷಗಳ ಕಾಲ ಇಸ್ರಾಯೇಲರನ್ನು ನಡೆಸಿದ್ದ, ಅನೇಕ ಯುದ್ಧಗಳನ್ನು ಮಾಡಿದ್ದ. ಅವನಿಗೆ ಯಾರು ಕೇಳೋರೇ ಇರಲಿಲ್ಲ. ದಾವೀದ ನೀನು ಇಂಥ ತಪ್ಪು ಮಾಡಿದೆ ಅಂತೇಳಿ ಯಾರೂ ಕೇಳ್ತಿರಲಿಲ್ಲ. ದಾವೀದನು ಮಾಡಿದಾನಲ್ಲ ತಪ್ಪು, ಸತ್ಯವೇದದಲ್ಲಿ ಉಲ್ಲೇಖ ಇದೆ. ಪರಸ್ತ್ರೀಯನ್ನು ವ್ಯಾಮೋಹಿಸಿದ, ಅನೇಕ ಯುದ್ಧಗಳನ್ನು ಮಾಡಿದ, ಅನೇಕ ಸೈನಿಕರನ್ನು ಕೊಂದ. ಈ ರೀತಿಯಿಂದ ಮಾಡಿದರೂ ಕೂಡ ಅವನಿಗೆ ಯಾರು ಹೇಳ್ಬೇಕೇನ? ಆತನೇ ರಾಜ ಇದ್ದಾನಪ್ಪ, ಇನ್ಯಾರು ಹೇಳಬೇಕು ಅಂತಂದ. ಅಂಥ ಪರಿಸ್ಥಿತಿಯಲ್ಲಿ ಆ ರಾಜನಾಗಿರ್ತಕ್ಕಂಥ ಆ ದಾವೀದನು ಏನು ಮಾಡ್ತಾನೆ ಅಂತಂದರೆ, ಕೀರ್ತನೆಗಳ ಮುಖಾಂತರವಾಗಿ ತಾನು ಆಶ್ರಯಿಸಿಕೊಂಡಿರ್ತಕ್ಕಂಥ ಆ ಯೆಹೋವನ ಸನ್ನಿಧಿಯಲ್ಲಿ ಹಾಡಿನ ಮುಖಾಂತರವಾಗಿ ಆತನು ಹಾಡಿ ತನ್ನನ್ನು ತಾನು ಸಮರ್ಪಿಸಿಕೊಳ್ತಾನೆ. ನಾನು ದ್ರೋಹಿ ಎಂದು ಒಪ್ಪಿಕೊಳ್ತೇನೆ ತಂದೆಯೇ ನಾನು. ಯಾಕೆ? ಅನೇಕ ಯುದ್ಧಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕರ ಪ್ರಾಣಗಳನ್ನು ಕೊಂದಿರ್ತಕ್ಕಂಥದ್ದು, ಹೌದಾ, ಸೈನಿಕನ ಹೆಂಡತಿಯನ್ನು ಮೋಹಿಸಿರ್ತಕ್ಕಂಥದ್ದು, ಇಂಥ ಅನೇಕ ನನ್ನ ಯೌವನದ ವ್ಯಾಮೋಹಕ್ಕಾಗಿ ಪರಕುಲದ ಸ್ತ್ರೀಯರನ್ನು ಕೂಡ ವ್ಯಾಮೋಹಿಸಿರ್ತಕ್ಕಂಥದ್ದು ಅವನು ಮಾಡಿರ್ತಕ್ಕಂಥದ್ದು. ಯಾರಾದರೂ ಹೇಳ್ತೀವ ನಾವು? ರಾಜನಿಗಂದರೆ ಒಳಗೆ ಜೈಲಿಗೆ ಹಾಕ್ಸ್ತಾನಲ್ಲ, ಜೈಲಿನಾಗ ಹೋಗಿ ಹಾಕ್ಸ್ಬಿಡ್ತಾನೆ. ಯಾಕೆ? ರಾಜಿಗೆ ನೀನು ಉತ್ತರ ಕೊಡ್ತೀಯ ಅಂತೇಳಿ. ಇಲ್ಲ, ರಾಜನ ಮುಂದೆ ಹೇಳ್ತಕ್ಕಂಥ ಅವಶ್ಯಕತೆ ನಮಗೆ ಬೇಕಾಗಿಲ್ಲ. ಆದರೆ ದೇವರ ಸನ್ನಿಧಿಯಲ್ಲಿ ಬಂದು ಆತನು ಕೀರ್ತನೆ ಕಿನ್ನರಿಯನ್ನು ಹಿಡಿದುಕೊಂಡು ಬಾರಿಸುವುದರ ಮುಖಾಂತರವಾಗಿ ಹಾಡಿ ಹಾಡಿ ತನ್ನ ತಪ್ಪುಗಳನ್ನು ಅಲ್ಲಿ ಒಪ್ಪಿಕೊಳ್ತಾನೆ. ಅದಕ್ಕಾಗಿ ಪ್ರಿಯರೇ, ನಾವು ನಮ್ಮ ಜೀವಿತದಲ್ಲಿ ಅನೇಕರಿಗೆ ದೇವರು ಅನೇಕ ಅವಕಾಶಗಳನ್ನು ಕೊಟ್ಟಿದ್ದಾನೆ. ನಿಮಗೆ ಅನೇಕ ಅವಕಾಶಗಳನ್ನು ಕೊಟ್ಟಿದ್ದಾನೆ. ಯಾಕೆ ನಾವು ಪರಿವರ್ತನೆ ಆಗಬಾರ್ದು? ಈ ಲೋಕದಲ್ಲಿ, ಈ ಸಮಾಜದಲ್ಲಿ ನಾವು ಹಿಂದೆಲ್ಲ ಜಗಳ ಆಡಿದ್ದು ಇವತ್ತೇ ಆಡಿದ್ದೇವೆ? ಇಲ್ಲ, ಎಂದೋ ಆಡಿದ್ದೇವೆ. ಅದು ಒಂದು ಕೆಟ್ಟ ಗಳಿಗೆ, ಅದು ನಡೆದೋಯ್ತು. ನಾವು ಒಪ್ಕೊಳ್ತೇವಾ? ಇಲ್ಲ. ನಾನು ಅನೇಕ ಸಲ ನೋಡ್ತೇನೆ, ಎಲ್ಲಾದರೂ ಈಗ ಜಗಳ, ಅದು ಪೊಲೀಸ್ ಸ್ಟೇಷನ್ ಕೆಲಸಗಳು ಭಾಳ ಕಡಿಮೆ ಆಗಿವೆ. ಒಂದು ಸಲ ನಮ್ಮ ಊರಿನಲ್ಲಿ ನನ್ನ ಮನೆ ಮುಂದೆ ಕುರುಬರು ಮತ್ತು ಲಮಾಣ್ಯರು ಇಬ್ಬರು ಬಡ್ದಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಮಧ್ಯದಲ್ಲಿ ಹೋಗಿ ಹೇಳಲಿಕ್ಕೆ ಹೋದಾಗ ಯಾರೂ ನನ್ನ ಮಾತು ಕೇಳ್ತೇ ಇಲ್ಲ. ಅವ್ರಿಗೆ ಆವೇಶ ಇದೆ. ಅವನು ಇವನ ಮೇಲೆ ತಪ್ಪು ಹೊರಿಸ್ತಾನೆ, ಇವನು ಅವನ ಮೇಲೆ ತಪ್ಪು ಹೊರಿಸ್ತಾನೆ. ಅದು ಮುಗಿತಾನೇ ಇಲ್ಲ. ಎಷ್ಟೋ ಗಂಟೆಗಳವರೆಗೂ ನಡೀತಲ್ಲ, ಅದು ಮುಗಿಯೋದಿಲ್ಲ. ಯಾಕಂತಂದರೆ ನಾವು ನಮ್ಮ ತಪ್ಪುಗಳು ಒಪ್ಪಿಗೆಲಕ್ಕೆ ತಯಾರಿಲ್ಲ. ಜಗಳ ಮುಗಿಬೇಕಾದ್ರೆ ಇಷ್ಟೇ ಒಂದು ಚಿಕ್ಕ ಮಂತ್ರ ಸಾಕ್ರಿ, ಜಗಳ ಮುಗಿಬೇಕಾಯ್ತು ಅಂತಂದರೆ, ಹೌದು ನಾನು ಮಾಡಬಾರ್ದಾಗಿತ್ತಪ್ಪ, ಆ ತಪ್ಪು ಮಾಡಿದೆ. ಕಡೆಗೆ ನಾನು ಕುರುಬನಿಗೆ ಹೇಳಿದೆ, ನೀನೊಂದು ಮಾತು, ಹಿಂಗೆ ಒದರಾಡೋದ್ರಿಂದ ಎಷ್ಟೊತ್ತು ಒದರಾಡ್ತೀರಿ? ಅವ್ನು ನೀರು ಕುಡಿತಾನೆ, ಒದರ್ಲಿಕ್ಕಾಗೋದಿಲ್ಲ. ಸ್ವಲ್ಪ BP ಶುಗರ್ ಇದ್ದಿರ್ಬೋದು, ಬಾಯಿ ಒಣಗ್ತದೆ. ನೀರು ಕುಡಿತಾನೆ, ಮತ್ತೆ ಬೈಲಿಕ್ಕೆ ಶುರು ಮಾಡ್ತಾನೆ, ಮತ್ತೆ ಕೈ ಎತ್ತೆತ್ತಿ ತೂರಿ ಹೋಗ್ತಾರೆ ಅವನ ಮೇಲೆ ಬೀಳಲಿಕ್ಕೆ. ಅವರು ಕೂಡ ಬಂದು ತೂರಿ ಬೀಳ್ತಾರೆ. ಅದು ಆಗೋದಿಲ್ಲ, ಅದು ಮುಗಿಯೋದಿಲ್ಲ. ಯಾಕಂತಂದರೆ ತಾವು ತಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವುದಿಲ್ಲ. ನಾವು ಯೋಚನೆ ಮಾಡಬೇಕಾಗಿದೆ. ನಿಮ್ಮನ್ನೆಲ್ಲರಿಗೂ ತಿಳಿಸಿ ಹೇಳ್ತೇನೆ, ಜಗಳ ಆಡ್ತಕ್ಕಂಥದ್ದು, ಒಬ್ಬನ ಹೊಡಿತಕ್ಕಂಥದ್ದು, ಒಬ್ಬನ ನಿಂದಿಸ್ತಕ್ಕಂಥದ್ದು, ಅದು ಶೂರ್ತನದ ಕೆಲಸನೇ ಅಲ್ಲ. ನಾವು ವಿದ್ಯಾವಂತರು, ನಾವು ಬುದ್ಧಿವಂತರು, ನೀತಿಯನ್ನು ಪದೇ ಪದೇ ಕೇಳ್ತಕ್ಕಂಥವ್ರು ಈ ಒಂದು ಸಂದರ್ಭ ಯಾರಿಗೂ ಸಿಗೋದಿಲ್ಲ ರೀ. ಇದು ಇಂಥ ದೈವೋಕ್ತಿಗಳು ಯಾರಿಗೂ ಸಿಗೋದಿಲ್ಲ. ಎಲ್ಲೋ ಹೋಗ್ತಾರೆ. ನಾವು ಬೇರೆ ಬೇರೆ ಆಲಯಗಳಿಗೆ ಹೋದಾಗ, ದೇವಸ್ಥಾನಗಳಿಗೆ ಹೋದಾಗ ನಮಗೆ ತಿಳಿಯದೇ ಇರತಕ್ಕಂಥ ಮಂತ್ರಗಳನ್ನು ಹೇಳ್ತಾರೆ. ಏನು ಹೇಳ್ತಾರೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಆದರೆ ನಾವು ಕ್ರೈಸ್ತತ್ವದಲ್ಲಿ ಸತ್ಯವೇದದ ಈ ಸುಲಲಿತವಾಗಿ ಬರೆದಿರ್ತಕ್ಕಂಥ ಈ ವಾಕ್ಯಗಳನ್ನು ನಾವು ಬಿಡಿಸಿ ಹೇಳ್ತೇವೆ. ದೇವರು ನಿಮಗೆ ಅವಕಾಶ ಕೊಟ್ಟಿದ್ದಾನೆ. ಪರಿವರ್ತನೆಯ ಪಾಠ ನಾನು ಎಷ್ಟೊಂದು ಸಲ ನಿಮಗೆ ಬೋಧನೆ ಮಾಡಿದ್ದೇನೆ. ಕೇಳ್ತೀರಾ, ಬಿಟ್ಟು ಹೋಗ್ತೀರಾ, ಕೇಳ್ತೀರಾ, ಸುಮ್ಮನಾಗಿ ಬಿಡ್ತೀರಾ. ಅದಕ್ಕೆ ಕ್ರಿಯೆನೇ ಇಲ್ಲ, ಅದಕ್ಕೆ ಪ್ರತಿಕ್ರಿಯೆನೇ ಇಲ್ಲ. ಅದಕ್ಕಾಗಿ ನಾನು ಹೇಳಲಿಕ್ಕಿದ್ದೇನೆ ಪ್ರಿಯರೇ, ಇವತ್ತಿನ ದಿವಸದಲ್ಲಿ ದೇವರು ನಿಮಗೆ ಅವಕಾಶಗಳನ್ನು ಕೊಟ್ಟಿದ್ದಾನೆ. ನಿಮ್ಮೆಲ್ಲರನ್ನು ಒಂದಾಗ್ತಕ್ಕಂಥ ಸದಾವಕಾಶವನ್ನು ಪುನಃ ದೇವರು ಜ್ಞಾಪಕ ಮಾಡ್ತಾ ಇದ್ದಾನೆ. ಜೀವಿತದಲ್ಲಿ ಏನೂ ಇಲ್ಲ. ನನ್ನ ಹತ್ರ ದೊಡ್ಡ ಒಂದು 2 ಜನರನ್ನು ಹೊಡಿತಕ್ಕಂಥ ಶಕ್ತಿ ಇದ್ದರೆ ಅದು ಯಾವುದಕ್ಕೂ ಕೆಲಸಕ್ಕೆ ಬರೋದಿಲ್ಲ ರೀ. ನಾವು ಇನ್ನೊಬ್ಬರಿಗೆ ಬೈದು ಅವರನ್ನು ನಿಂದಿಸ್ತಾ ಇದ್ದರೆ ಅದನ್ನು ಕೆಲಸಕ್ಕೆ ಬರೋದಿಲ್ಲ. ಅದಕ್ಕಾಗಿ ಹೇಳ್ತೀವಿ ಏನಂತಂದರೆ, ನಮ್ಮ ತಪ್ಪುಗಳನ್ನು ನಾವು ಒಪ್ಪಿಕೊಳ್ಬೇಕು.
ನಮ್ಮ ತಪ್ಪುಗಳನ್ನು ನಾವು ಒಪ್ಪಿಕೊಳ್ಳ್ರಿ, ನಿಮಗೆ ಇವತ್ತೇ ಪರಿಹಾರ ಸಿಗ್ತದೆ, ದೇವರಿಂದ ಕರುಣೆ ಸಿಗ್ತದೆ, ನಿಮಗೆ ಒಂದು ಸಂತೋಷದಿಂದ ಜೀವನ ಮಾಡ್ತಕ್ಕಂಥ ಆ ಜೀವಿತ ನಿಮಗೆ ಸಿಗ್ತದೆ. ಅದನ್ನೆಲ್ಲ ಬಿಟ್ಕೊಡ್ತೀವಲ್ರಿ ನಾವು. ಅದನ್ನೆಲ್ಲ ಬಿಟ್ಕೊಟ್ಟು ಸೈತಾನನ ಮಾತಿಗೆ ಪ್ರೋತ್ಸಾಹಿಸಿಕೊಂಡು ಹೊತ್ತಿ ಹೋಗಿಬಿಡ್ತೇವೆ. ಆದುದರಿಂದ ಕೀರ್ತನೆ 51:17ನೇ ವಚನದಲ್ಲಿ ಹೇಳ್ತಾನೆ, ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟವಾಗಿರ್ತಕ್ಕಂಥ ಯಜ್ಞ. ದೇವರೇ, ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ. ನಮಗಿಷ್ಟು ಸಾಕು. ನಾವೇನು ಮಾಡ್ತೇವೆ ಅಂತಂದರೆ, ಎಷ್ಟು ಅದ್ಭುತವಾಗಿರ್ತಕ್ಕಂಥ ವಾಕ್ಯದ ಕಡೆಗೆ ನೀವು ಸ್ವಲ್ಪ ಆಳವಾಗಿ ಹೋಗೋದು. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟವಾಗಿರ್ತಕ್ಕಂಥ ಯಜ್ಞ. ನಾವೇನು ಮಾಡ್ತೇವೆ? ದೇವರಿಗೆ ಇಷ್ಟವಾಗಿರ್ತಕ್ಕಂಥದ್ದನ್ನು ಏನು ಮಾಡ್ತೇವೆ ನೋಡೋಣ. ನಿಮ್ಮ ಜೀವಿತದಲ್ಲಿ ನೀವು ಯೋಚನೆ ಮಾಡಿ ಹೇಳಿ. ಗುರುಗಳನ್ನು ಮನೆಗೆ ಕರೆದು ಊಟ ಮಾಡಿಸ್ತೀರಿ, ಹೌದಾ? ಅವ್ರಿಗೆ ಒಂದಿಷ್ಟು ಕಾಣಿಕೆ ಕೊಡ್ತೀರಿ, ಹೌದಾ? ಮತ್ತು ಇನ್ನು ದೇವ್ರಿಗೆ ಏನಾದರೂ ಬೇಡ್ಕೊಂಡು ಏನು ಮಾಡ್ತೀವಿ ಅಂದರೆ ಸ್ವಲ್ಪ ಹೆಚ್ಚಾಗಿ ಕಾಣಿಕೆ ಕೊಡ್ತೀರಿ. ಯಾಕಂತಂದರೆ ಈ ಕಾಣಿಕೆಯಲ್ಲಿ ನಮ್ಮ ತಪ್ಪು ಅಡುಗೆ ಹೋಗಲಿ ಅಂತಕ್ಕಂಥದ್ದು ಮಾಡ್ತೀವಿ ಅಂತ ಕೆಲಸ. ದೊಡ್ಡ ತಪ್ಪು. ದೇವರಿಗೆ ಇಷ್ಟವಾಗಿರ್ತಕ್ಕಂಥದ್ದು ದುಡ್ಡ, ನೀವು ಕೊಡ್ತಕ್ಕಂಥ ಕಾಣಿಕೆನ, ಆತನ ಬಡವನ ನಾವು ಕೊಟ್ಟರೆ ಈ ಚರ್ಚ್ ನಡೀತದೆ ಅಂತಕ್ಕಂಥದ್ದು ಏನು ಯೋಚನೆ ಇದೆ ನೋಡೋದು ತಪ್ಪು. ನೀವು ಕಾಣಿಕೆ ಕೊಟ್ಟರೆ ನಾವು ನಡೀತೀವಿ ಅಂತಕ್ಕಂಥದ್ದು ತಪ್ಪು ಇಲ್ಲ. ಇದು ದೇವರ ಚಿತ್ತ, ಇದು ನಿತ್ಯ ನಿರಂತರವಾಗಿ ನಡೀತಕ್ಕಂಥದ್ದು. ಆದರೆ ಇಲ್ಲಿ ಏನು ಮಾಡ್ತೀವಿ ಅಂತಂದರೆ, ದೇವರಿಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಏನಂತಂದರೆ ಕುಗ್ಗಿದ ಮನಸ್ಸು. ನಾನು ಏನೆಲ್ಲ ಕೊಡ್ತೇನೆ. ನೀವು ಈಗ ನಾನು ಆಲಯದಲ್ಲಿ ಸಭೆಗೆ ಕ್ರೈಸ್ತತ್ವಕ್ಕೆ ವಿರೋಧವಾಗಿ ತಪ್ಪು ಮಾಡ್ತೇನೆ, ತಪ್ಪು ಮಾಡಿ ಆನಂತರ ಒಂದು 10,000 ರೂಪಾಯಿ ಕಾಣಿಕೆ ಕೊಡ್ತೀನಿ ನಾನು. ಅದು ಇಷ್ಟನಾ ದೇವರಿಗೆ? ಸಾಧ್ಯನೇ ಇಲ್ಲ. ಕೆಲವ್ರ ಮನಸ್ಸಿನಲ್ಲಿ ಆ ರೀತಿಯಿಂದ ಇದ್ದಿರ್ಬೋದು. ಆದರೆ ನಿನಗೆ ಕೊಟ್ಟಿರ್ತಕ್ಕಂಥ ಅವಕಾಶವನ್ನು ನೀನು ದುರುಪಯೋಗ ಮಾಡಿಕೊಳ್ತಾ ಇದ್ದಿ. ಆ ಒಂದು ಯೋಚನೆ ನಿಮ್ಮ ಮನಸ್ಸಿನಲ್ಲಿ ಇದ್ದಿದ್ದೀಯಾದರೆ, ಆ ಒಂದು ಯೋಚನೆಯಲ್ಲಿ ನೀವು ಜೀವಿಸ್ತಿದ್ದೀಯಾದರೆ, ಅದು ನಿಜಕ್ಕೂ ಭಾಳ ದೊಡ್ಡ ತಪ್ಪು ಅಂತೇಳಿ ಹೇಳ್ತದೆ. ಆದ್ದರಿಂದ ಆತನಿಗೆ ಇಷ್ಟವಾಗಿರ್ತಕ್ಕಂಥದ್ದು ಏನಂತಂದರೆ, ನೀನು ಪರಿವರ್ತನೆಯಾಗ್ತಕ್ಕಂಥದ್ದು, ನೀನು ಪಶ್ಚಾತ್ತಾಪ ಪಡ್ತಕ್ಕಂಥದ್ದು. ದೇವರೇ, ನಾನು ಇದು ಮಾಡಬಾರ್ದಾಗಿತ್ತು, ಇದು ಮಾಡಿದ್ದೀನಲ್ಲ, ನನ್ನನ್ನು ಕ್ಷಮಾಪಣೆ ಮಾಡು ಅಂತಕ್ಕಂಥದ್ದು. ಅದು ಆತನಿಗೆ ಇಷ್ಟ ಆಗ್ತದೆ. ಕೀರ್ತನೆ 22:24 ನೋಡೋಣ. ಆತನು ಕುಗ್ಗಿ ಹೋದವನ ದುರಾವಸ್ಥೆಯನ್ನು ತಿರಸ್ಕರಿಸಲಿಲ್ಲ, ಅದಕ್ಕೆ ಅಸಹ್ಯ ಪಡಲಿಲ್ಲ. ತನ್ನ ಮುಖವನ್ನು ಅವನಿಗೆ ಮರೆ ಮಾಡದೆ ಅವನು ಪ್ರಾರ್ಥನೆಗೆ ಕಿವಿಗೊಟ್ಟನು. ಒಂದೊಂದು ಸಲ ನಾವು ಇಲ್ಲಿ ಸಭೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ, ಬಾಪ ನಿಮ್ಮನ್ನು ಕಾಂಪ್ರಮೈಸ್ ಮಾಡಬೇಕಾಗಿದೆ, ಕುಂತು ತಪ್ಪು ಒಪ್ಪು ನೋಡ್ಕೊಳ್ಳೋಣ, ನಾವು ಸರಿಯಾಗಿ ಒಟ್ಟಾಗಿ ಹೋಗೋಣ ಅಂತೇಳಿ ಕರೆದಾಗ ಒಬ್ಬನಂತಾನೆ, ಹೋಗ್ರಿ ಸರ್, ಅವನ ಮಾರಿ ಏನು ನೋಡ್ಲಿಕ್ಕೆ ಹೋಗಲಿ, ನಾನು ಅಲ್ಲಿಗೆ ಬರೋದಿಲ್ಲ. ದೇವರು ಕೊಟ್ಟಿರ್ತಕ್ಕಂಥ ಅವಕಾಶ ನಿಮಗೆ ಹೇಳ್ತೇನೆ. ದೇವರು ಒಂದು ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ದಾನೆ. ನೀವೆಲ್ಲರೂ ಸಂತೋಷದಿಂದ ಜೀವಿಸುವುದಕ್ಕೆ ಆತನ ಅನುಕೂಲ ಮಾಡ್ತಾ ಇದ್ದಾನೆ. ನೀವು ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳ್ರಿ ಅಂತೇಳಿ ಆತನು ನಿಮಗೆ ಪುನಃ ಪ್ರಬೋಧಿಸ್ತಾನೆ. ಅದೇ ಇಷ್ಟ ರೀ ನನಗೆ. ನನ್ನ ಕರುಣೆ ನಿಮಗೆ ಬೇಕಾಗಿದೆಯಲ್ಲ, ನನ್ನ ಪ್ರೀತಿ ನಿಮಗೆ ಬೇಕಾಗಿದೆಯಲ್ಲ, ನಾನು ಎತ್ತಕ್ಕಂಥ ಆಶೀರ್ವಾದದ ಹಸ್ತ ನಿಮಗೆ ಬೇಕಾಗಿದೆಯಲ್ಲ, ಅದನ್ನೆಲ್ಲ ತೊರೆದು ಹೋಗ್ತೀವಿ. ನಾವು ಯೋಚನೆ ಮಾಡಬೇಕಾಗಿದೆ. ಅದಕ್ಕಾಗಿ ಆತನು ಹೇಳ್ತಾನೆ ಏನಂತಂದರೆ 24, ಆತನು ಕುಗ್ಗಿ ಹೋದವನ ದುರಾವಸ್ಥೆಯನ್ನು ನೋಡಿ ಆತನು ತಿರಸ್ಕರಿಸಲಿಲ್ಲ, ಅದಕ್ಕೆ ಅಸಹ್ಯ ಪಡಲಿಲ್ಲ. ಆತ ತನ್ನ ಮುಖವನ್ನು ಅವನಿಗೆ ಮರೆ ಮಾಡದೆ ಅವನ ಪ್ರಾರ್ಥನೆಗೆ ಮತ್ತೆ ಕಿವಿಗೊಟ್ಟನು. ಹೌದು, ಪಶ್ಚಾತ್ತಾಪ ಪಟ್ಟಿದ್ದಾನ, ಹೌದು, ತನ್ನನ್ನು ತಾನು ತಿಳ್ಕೊಂಡಿದ್ದಾನ, ಹೌದು, ತನ್ನ ಪಾಪವನ್ನು ಆತನು ಒಪ್ಪಿಕೊಂಡಿದ್ದಾನ ಅಂತೇಳಿ ಆತನು ಯಾವಾಗಲೂ ಕಳೆದು ಹೋದ ಮಗನ ಪರಿಸ್ಥಿತಿಯಾಗಿತ್ತು ಅದೇ ರೀತಿಯಲ್ಲಿ ಆತನು ದಾರಿ ನೋಡ್ತಾ ಇರ್ತಾನೆ. ಜ್ಞಾನೋಕ್ತಿ 29:1 ನೋಡೋಣ. ಬಹಳವಾಗಿ ಗದರಿಸಿದರು, ತಗ್ಗದವನು ಹೇಳದ ಹಾಗೆ ಪಕ್ಕನೆ ಮುರಿದು ಬೀಳುವನು. ನಾನು ಎಷ್ಟು ಸಲ ಹೇಳ್ತೀನಿ ನಿಮ್ಮನ್ನು ಎಷ್ಟು ಸಲ ಬೋಧನೆ ಮಾಡ್ತೇನೆ, ತಿಳ್ಕೊಳ್ರಪ್ಪ ನೀವು ಬಗ್ಗದೇ ಇಲ್ಲ, ಕೇಳೋದೇ ಇಲ್ಲ, ಸಾಧ್ಯನೇ ಇಲ್ಲ. ಆದರೆ ಒಂದು ಸಲ ಬಾಗ್ಲಾರ್ದ ಗಿಡ ಏನಾಗ್ತದೆ, ಬುಡಮೇಲಾಗಿ ಬೀಳ್ತದೆ, ಇಲ್ಲ ಮಧ್ಯದಲ್ಲಿ ಮುರಿದೋಗ್ಬಿಡ್ತದೆ. ನೀನು ಬಗ್ಗಲಿಲ್ಲ, ನೀನು ಶಿರ ಬಾಗಿಸಲಿಲ್ಲ ಅಂತಂದರೆ, ಭಾಳವಾಗಿ ನಾನು ಗದರಿಸಿದ್ದೀನಿ, ನಿನಗೆ ಸಾಕಷ್ಟು ಅವಕಾಶಗಳನ್ನು ಕೊಟ್ಟಿದ್ದೀನಿ, ದೇವರ ವಾಕ್ಯ ತಿಳಿಸಿ ಹೇಳಿದ್ದೀನಿ, ನೀವು ಕೇಳೋದಿಲ್ಲ ಅಂತಂದರೆ ನಿಮ್ಮ ಗತಿ ಏನಾಗ್ತದೆ? ಹೇಳದ ಹಾಗೆ ಪಕ್ಕನೆ ಮುರಿದು ಬೀಳ್ತದೆ. ಅದಕ್ಕೆ ನಮ್ಮ ತಂದೆ ಹೇಳ್ತಿದ್ದೆ ಏನಂತಂದರೆ,
ನಾನು ಹೇಳುವಾಗಲೇ ನೀನು ನನ್ನ ಮಾತು ಕೇಳಬೇಕು. ನಾನು ಹೇಳುವಾಗಲೇ ನಿನ್ನ ಮಾತು ಕೇಳಬೇಕು. ಒಂದು ವೇಳೆ ನಾನು ಹೇಳುವಾಗ ನೀನು ನನ್ನ ಮಾತು ಕೇಳದೆ ಹೋದರೆ ದೇವರು ಆ ಮಾತನ್ನು ಹೇಳ್ತಾನೆ. ಯಾವ ರೀತಿಯಿಂದ ಹೇಳ್ತಾನೆ ಗೊತ್ತಿಲ್ಲ. ಹೇಳ್ತಾನಲ್ಲ, ಅನೇಕರ ಜೀವಿತದಲ್ಲಿ ಹೇಳಿರ್ಬೇಕಲ್ಲ, ಮಗನೇ ಕುಡಿಬೇಡಪ್ಪ, ಮಗನೇ ನೀನು ಬೀಡಿ ಸೇದಬೇಡಪ್ಪ, ಕ್ಯಾನ್ಸರ್ ಬರ್ತದಂತ ಡಾಕ್ಟ್ರ್ ಕೈಲಿ ಹೇಳಿಸ್ತಾನೆ ಅಂತ. ಮನೆ ಮಕ್ಕಳ ಕೈಲೆಲ್ಲ ಹೇಳಿಸ್ತಾನೆ. ನೆರೆ ಹೊರೆ ಕಡೆಯಿಂದ ಪ್ರತಿಯೊಬ್ಬೊಬ್ಬರಿಂದ ಹೇಳ್ತಾನೆ. ಏನೋ ಅಸಹ್ಯವಾಗಿ ಕುಡಿದು ಎಲ್ಲೋ ಬೀಳ್ತೀಯ ನೀನು, ಈ ರೀತಿಯಿಂದ ಪ್ರಶ್ನೆ ಮಾಡ್ತಾರೆ. ಕೇಳಿದಾಗ ಅಲ್ಲಿ ಏನಾಗ್ತದೆ ಅಂತಂದರೆ, ಇಲ್ಲ ಕೇಳೋದಿಲ್ಲ, ಸಾಧ್ಯನೇ ಇಲ್ಲ. ಆವಾಗ ದೇವರು ಹೇಳ್ತಾನೆ, ಹೇಳಿರ್ತಾನಲ್ಲ, ದೇವರು ಹೇಳ್ತಾನೆ. ಆವಾಗ ಏನಾಗ್ತದೆ? ಪುನಃ ಎದ್ದೇಳಿಕೆ ಆಗೋದಿಲ್ಲ. ಅದಕ್ಕಾಗಿ ದೇವರ ವಾಕ್ಯ ನಮ್ಮನ್ನು ಹೇಳ್ತದೆ ಏನಂತಂದರೆ, ಬಹಳವಾಗಿ ಗದರಿಸಿದ್ರು ತಗ್ಗದವನು ಹೇಳಿದ ಹಾಗೆ ಪಕ್ಕನೆ ಮುರಿದು ಬೀಳ್ತಾನೆ ಅಂತೇಳಿ. ಅದಕ್ಕೆ ಆಧಾರಿತವಾಗಿರ್ತಕ್ಕಂಥ ವಾಕ್ಯ 1 ಕೊರಿಂಥ 11ನೇ ಅಧ್ಯಾಯದ 30ನೇ ವಚನದಲ್ಲಿ, 1 ಕೊರಿಂಥ 11:30-31 ವಚನದಲ್ಲಿ ನಮಗೆ ಯಾವ ರೀತಿಯಿಂದ ಎಚ್ಚರಿಸ್ತಾನೆ ನೋಡೋಣ. ಇದೇ ಕಾರಣದಿಂದಲೇ ನಿಮ್ಮಲ್ಲಿ ಬಹುಮಂದಿ ಬಲಹೀನರು, ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯುತ್ತಾರೆ. ನಮ್ಮನ್ನು ನಾವೇ ವಿಚಾರಿಸಿಕೊಂಡ್ರೆ, ಭಾಳ ಸರಳವಾಗಿರ್ತಕ್ಕಂಥವು. ಏನು ನೀನು ಸಾವಿರಾರು ದುಡ್ಡು ಖರ್ಚು ಮಾಡಬೇಕಾಗಿದ್ರೆ ಈ ಸಮಸ್ಯೆ ಬಗೆಹರಿಸ್ಕೊಳ್ಬೇಕಾದ್ರೆ, ನಾನು ಹೆಚ್ಚು ದೊಡ್ಡ ಕಾರ್ಯ ಮಾಡಬೇಕಾಗಿ ಇಲ್ಲ, ಏನು ಮಾಡಬೇಕಾಗಿಲ್ಲ ರೀ. ಏನಾಗಿದೆ ಅಂತಂದರೆ, ಈ ಒಂದು ತಮ್ಮ ತಪ್ಪುಗಳನ್ನು ತಾವು ಒಪ್ಪಿಕೊಳ್ಳದೆ ಇರೋದರಿಂದ ಇಲ್ಲಿ ಏನಾಗಿಬಿಟ್ಟಿದೆ, ಭಾಳ ಮಂದಿ ಬಲಹೀನರಾಗಿದ್ದೇವೆ. ನಾವು ಬಲಹೀನರಾಗಿದ್ದೇವೆ. ಹುಡುಗರು ಯಾರು ಶಕ್ತಿವಂತರಿದ್ದಾರೆ ನೋಡೋಣ ಹೇಳ್ರಿ. ಬಿಡಿಸಿರ್ತಕ್ಕಂಥವ್ರು ಯಾರು 1-2 ಚೀಲ 1 ಚೀಲ ಓರ್ತಾರೆ ನೋಡ್ರಿ ಹೇಳ್ರಿ. ಇಲ್ಲ. ದೇವರ ವಾಕ್ಯದಲ್ಲಿ ಕೂಡ ಅದೇ ಪ್ರಕಾರವಾಗಿಯೇ, ದೇವರ ವಾಕ್ಯದಲ್ಲಿ ಕೂಡ ಅವರು ಬಲಹೀನರೇ. ಹೇಳಿದ ಮಾತು ಕೇಳೋದಿಲ್ಲ ಅಂತಂದರೆ ಏನಾಗ್ತದೆ? ಅಲ್ಲಿ ಬಹುಮಂದಿ ಬಲಹೀನರು, ಅವರು ರೋಗಿಗಳಾಗಿದ್ದಾರೆ. ಅವರು ರೋಗಿಗಳಾಗಿದ್ದಾರೆ. ಯಾರೂ ನೆಟ್ಟಾಗಿಲ್ಲ. ಬೀಡಿಸೋದವ್ನು ದಮ್ ಬಿಡ್ತಾನೇ ಇರ್ತಾನೆ. ಇವತ್ತು ಬಿಟ್ಟಿಲ್ಲ, ನಾಳೆ ಬಿಡ್ತಾನೆ. ಒಬ್ಬನು ಹೇಳ್ತಿದ್ದೆ ನನಗೆ, ಏನಪ್ಪ ಬೀಡಿ ಭಾಳ ಸೇದಬೇಡ, ಎದೆಯಲ್ಲಿ ಒಣಗೋಗ್ಯದು ನೋಡು ಅಂತಂದ್ರೆ, ಅಲ್ಲಿಂದ 30 ವರ್ಷದಿಂದ ಸೇದಕ್ಕಿಂತ ಬಂದೀನಿ ರೀ ನಾನು, ಏನೂ ಆಗಿಲ್ಲ. ಇವತ್ತಾಗ್ತದೆ ನಾನು ಏನು ಹೇಳ್ತೀರಿ? ಆದರೆ ಒಂದಿಲ್ಲ ಒಂದಿನ ಆಗ್ತದೆ. 30 ವರ್ಷ ನಿನಗೆ ಸಮಯ ಕೊಟ್ಟಿದ್ದಾನೆ ಸರ್, ಇನ್ನು ಮುಂದೆ ಕೊಡ್ತಾನೋ ಬಿಡ್ತಾನೋ ನನಗೆ ಗೊತ್ತಿಲ್ಲ, ನೀನು ಹುಷಾರಾಗು. ಹೌದಲ್ಲ? ಲೋಕದಲ್ಲಿ ತಿಳಿಯದೇ ಆಗದೇ ಇರತಕ್ಕಂಥ ಅನೇಕ ತಪ್ಪುಗಳು ಪ್ರೇರೆ. ಅದಕ್ಕಾಗಿ ಏನಾಗಿದೆ ಅಂತಂದರೆ, ನಮ್ಮನ್ನು ನಾವು ಒಪ್ಪಿಕೊಂಡ್ರೆ ನ್ಯಾಯ ಮಾಡ್ತಕ್ಕಂಥದ್ದು ಬೇಕಾಗೋದಿಲ್ಲ, ಮಧ್ಯಸ್ಥನು ಬೇಕಾಗೋದಿಲ್ಲ. ನಾನು ತಪ್ಪುಗಳನ್ನು ಒಪ್ಪಿದ್ದೇನೆ, ಹೌದು, ನಮ್ಮ ತಪ್ಪುಗಳನ್ನು ನಾವು ಒಪ್ಪಿಕೊಳ್ಳ್ರಿ. ನ್ಯಾಯ ಮಾಡಿಸ್ತಕ್ಕಂಥದ್ದು ಬೇಡ, ಮಂದಿನ ಕಲಿಸ್ತಕ್ಕಂಥದ್ದು ಬೇಡ, ಸಭೆಯಾಗಿ ಸೇರಿಸ್ತಕ್ಕಂಥದ್ದು ಬೇಡ. ಯಾಕೆ? ಅಲ್ಲಿ ಹೇಳಿಸ್ಕೊಳ್ತಕ್ಕಂಥದ್ದು ಏನಿದೆ, ನೀವು ಒಪ್ಕೊಂಡ್ರೆ ಮುಗದೇ ಹೋಯ್ತಲ್ಲ. ಅಲ್ಲಿ ಜಗಳನೇ ಇಲ್ಲ, ಅಲ್ಲಿ ಕಿರಿಕಿರಿನೇ ಇಲ್ಲ, ಅಲ್ಲಿ ನೀವು ಬಲಹೀನರಾಗೋದಿಲ್ಲ, ಬಲಶಕ್ತಿಗಳಾಗ್ತೀರಿ ಅಂತೇಳಿ. ಅದಕ್ಕಾಗಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಹೇಳ್ತಾನೆ 3:6 ಈಗ ನಾವು ಎಷ್ಟು ದೂರ ಬಂದೀವಿ ಅಂತಂದರೆ, ಹಳೆ ಕಾಲದ ಜ್ಞಾಪಕ ಇದೆ. ಏನಂತಂದರೆ, ಅವನ ಬಳಿಗೆ ಹೊರಟು ಹೋಗಿ ಅವರು ತಮ್ಮ ತಮ್ಮ ಪಾಪಗಳನ್ನು ಹೇಳಿಕೊಂಡು ಯೋರ್ದಾನ್ ಹೊಳೆಯಲ್ಲಿ ಅವನಿಂದ ದೀಕ್ಷಾ ಸ್ನಾನ ಮಾಡಿಸ್ಕೊಳ್ತಾ ಇದ್ದರು. ಯೋಹಾನನಿಂದ ಹಳೆ ಕಾಲದಲ್ಲಿ ಇರ್ತಕ್ಕಂಥ ಹಳೆ ಒಡಂಬಡಿಕೆಯನ್ನು ನೆನಪು ಮಾಡ್ತದೆ. ದೀಕ್ಷಾ ಸ್ನಾನ ಮಾಡಬೇಕಾಯ್ತು ಅಂತಂದರೆ, ಯಾವುದೋ ಒಂದು ಮುಲಾಜಿಗೆ ನಾವು 3 ತೊಟ್ಟು ಹನಿ ಹಾಕಿಸಿ ಹೋಗಿಬಿಡ್ರಪ್ಪ ಅಂತ ಅಂದ್ಬಿಡ್ತೀವಿ. ನಮ್ಗೆ ಅವಸರ. ಉಗ್ರಾಣಿಕರ ಮಾತು ಕೇಳಿಲ್ಲ ಅಂದ್ರೆ ನಮಗೂ ಕಿರಿಕಿರಿನೇ, ಸಭಿಕರ ಮಾತು ಕೇಳಿಲ್ಲ ಅಂದ್ರೆ ನಮಗೂ ಕಿರಿಕಿರಿನೇ. ಆ ದೀಕ್ಷಾ ಸ್ನಾನ ಹೊಂದಲಿಕ್ಕೆ ಬಂದವ್ರು ಏನೂ ಗೊತ್ತಿರಲ್ಲ. ದೈವವಾಕ್ಯ ಅಂತಕ್ಕಂಥದ್ದು ಗೊತ್ತಿಲ್ಲ, ಯೇಸು ಪ್ರಭು ಅಂತಕ್ಕಂಥದ್ದು ಗೊತ್ತಿಲ್ಲ. ಏನೋ ಮಾಡಿ ಕೇಸ್ ಕಳಿಸ್ಬಿಡ್ತೀವಿ. ಅವು ತಪ್ಪಲ್ಲ. ತಾವು ತಪ್ಪು ಮಾಡದೆ ಇನ್ನೊಬ್ಬರನ್ನು ತಪ್ಪು ದಾರಿಗೆ ದಬ್ಬತಕ್ಕಂಥದ್ದು ಕೂಡ ಅದು ದೊಡ್ಡ ತಪ್ಪು, ಕ್ಷಮಾಪಣೆ ಇಲ್ಲದೆ ಇರತಕ್ಕಂಥ ತಪ್ಪು. ಅದಕ್ಕಾಗಿ ಸಭೆ ಹಿರಿಯರು ಯಾವಾಗಲೂ ಗಮನಿಸಬೇಕಾಗಿದೆ. ಅದಕ್ಕಾಗಿ ದೀಕ್ಷಾ ಸ್ನಾನ ಮಾಡಿಕೊಳ್ಳುವುದಕ್ಕಿಂತ ಮುಂಚಿತವಾಗಿ ನಾವು ಏನೆಲ್ಲ ನಮ್ಮನ್ನು ಸಮರ್ಪಿಸಿಕೊಳ್ಬೇಕಂತನ್ನೋದರ ಬಗ್ಗೆ ಕೊನೆಯದಾಗಿ ನಾನು ಒಂದು ವಾಕ್ಯ ಹೇಳ್ತೇನೆ. 1 ಯೋಹಾನ 1:9 ಸಾಕು, ಬಳತ್ತಾಯ್ತಲ್ಲ, ಬೇಸರ ಆಯ್ತಾನಂತೇಳಿ ಅಂತ ಅನಿಸ್ತದೆ. ಬೇಸರ ಆಯ್ತಾ? ಜಲ್ದಿ ಹೋಗ್ಬೇಕಾಗಿತ್ತೇನೆ ಹೊಲಕ್ಕೆ. ಅದಕ್ಕೆ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು
ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಒಂದೇ ನಿರ್ಧಾರಕ್ಕೆ ಬರ್ಬೇಕ್ರಿ ನಾವು. ಒಂದು ನಿರ್ಧಾರ ಮಾಡಿದರೆ ಸಾಕು. ಏನು ದೊಡ್ಡ ನಿರ್ಧಾರ ತೆಗೆದುಕೊಳ್ತಕ್ಕಂಥದ್ದಿಲ್ಲ. ಸಾವಿರಾರು ಗಟ್ಟಲೆ ನಾವು ಖರ್ಚು ಮಾಡ್ತಕ್ಕಂಥದ್ದಿಲ್ಲ. ಜನಕ್ಕೆ ತಂದು ಕೂಡಾಕಿ ಊಟ ಹಾಕ್ಸ್ತಕ್ಕಂಥದ್ದು ಯಾವುದೂ ಇಲ್ಲ. ಅಷ್ಟೇ ನಾವು ಮಾಡಿರ್ತಕ್ಕಂಥ ತಪ್ಪುಗಳನ್ನು ನಾವು ಒಪ್ಕೊಂಡು ಬಿಡ್ರಿ, ನಿಮ್ಮ ಜೀವನ ಸುಲಲಿತವಾಗ್ತದೆ. ನೀವು ಸಂತೋಷದಿಂದ ಜೀವನ ಮಾಡ್ತೀರಿ, ಆರಾಮಾಗಿ ನಿದ್ದೆ ಮಾಡ್ತೀವಿ ರೀ. ನಾವು ಕಣ್ಣಿಗೆ ನಿದ್ದೆ ಬರಲಿಲ್ಲ ಅಂತಂದರೆ ಎಲ್ಲ ಕೆಡಕು ನೋಡ್ರಿ, ತಲೆಯಲ್ಲಿ ಸುತ್ತಾ ಇರ್ತದೆ. ನಾನು ಇಂಥ ತಪ್ಪು ಮಾಡಿದ್ದೇನೆ, ಅದನ್ನು ಬಿಟ್ಟು ಬಿಡಬೇಕು, ಅದನ್ನು ಪರಿಹಾರ ಮಾಡಿಕೊಳ್ಬೇಕು. ಈ ರೀತಿಯಿಂದ ನಾವು ಯೋಚನೆ ಮಾಡಿ ಮನಸ್ಸಿನಲ್ಲಿ ಇರ್ತಕ್ಕಂಥ ಎಲ್ಲ ಕೆಟ್ಟ ದುರ್ಬುದ್ಧಿಯನ್ನು ದೂರ ದಬ್ಬಿ ಮಾಡಿರ್ತಕ್ಕಂಥ ಪಾಪವನ್ನು ದೇವರಿಗೆ ಅರಿಕೆ ಮಾಡಿ ನಮ್ಮನ್ನು ನಾವು ಸಮರ್ಪಿಸಿಕೊಂಡಿದ್ದೀಯಾದರೆ ನಿಜಕ್ಕೂ ದೇವರು ನಮ್ಮನ್ನು ಏನು ಮಾಡ್ತಾನೆ ಅಂತಂದರೆ ಶುದ್ಧಿ ಮಾಡ್ತಾನೆ, ನಮ್ಮನ್ನು ಸುಲಲಿತವಾಗಿ ಜೀವಿಸೋಕ್ಕೆ ಬಿಡ್ತಾನೆ. ನಮಗೆ ಆರೋಗ್ಯಕ್ಕೆ ಸಪೋರ್ಟ್ ಕೊಡ್ತಕ್ಕಂಥದ್ದು ನಿದ್ದೆ.